ಆ ಅಸೆಂಬ್ಲಿಯಲ್ಲಿ ಎಷ್ಟು ಪೋಲಿಂಗ್ ಬೂತ್ಗಳು ಬರುತ್ತೆ, ಆ ಪೋಲಿಂಗ್ ಬೂತ್ನ ಹೆಸರುಗಳು ಇಲ್ಲಿ ಬರುತ್ತೆ. ಆ ಪೋಲಿಂಗ್ ಬೂತ್ ಯಾವುದೆಂದು ತಿಳಿದುಕೊಂಡು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ನೋಡ್ಬೋದು ಡಿಲೀಟ್ ಆದ ಮತದಾರರ ಪಟ್ಟಿ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಅವರ ಸೀರಿಯಲ್ ನಂಬರ್ ಮತ್ತು ಆ ವೋಟರ್ ID ಕಾರ್ಡ್ ನಂಬರ್, ಹೆಸರು ಮತ್ತು ನೇಮು ಮತ್ತು ಡೇಟ್ ಆಫ್ ಬರ್ತು ಮತ್ತು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಏತಕ್ಕೆ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ. ಫ್ರೆಂಡ್ಸ್ ನೋಡ್ಬೋದು, ನಾವು ಗೂಗಲ್ ಕ್ರೋಮ್ ಅಲ್ಲಿ CEO ಕರ್ನಾಟಕ ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ceokarnataka.gov.in ಈ ವೆಬ್ಸೈಟ್ನ ಲಿಂಕ್ ಅನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಆ ಲಿಂಕ್ ಅನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟ್ಗೆ ಬರ್ಬೋದು. ಫ್ರೆಂಡ್ಸ್ ನೋಡ್ಬೋದು, ಇವಾಗ ನಾನು ಈ ವೆಬ್ಸೈಟ್ ಅನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ, ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಈ ವೆಬ್ಸೈಟ್ ಓಪನ್ ಆಯಿತು. ಈ ವೆಬ್ಸೈಟ್ನ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾವು ಇವಾಗ 2026ನ SIR ಡಿಲೀಟೆಡ್ ಲಿಸ್ಟ್ ಚೆಕ್ ಮಾಡಿಕೊಳ್ಳಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್, ನಾನು ನನ್ನ ಮೊಬೈಲ್ನಲ್ಲಿ ಈ ವೆಬ್ಸೈಟ್ ಓಪನ್ ಮಾಡಿರೋದ್ರಿಂದ ನನಗೆ ಈ ಥರ ಬರುತ್ತೆ. ಅದೇ ಥರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ASDDO ಲಿಸ್ಟ್ ಇಲ್ಲಿ ಮೂವ್ ಆಗ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡ್ಬೋದು ನ್ಯೂ ಅನ್ನು ಆ್ಯಡ್ ಮಾಡಿದ್ದಾರೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ASDDO ಲಿಸ್ಟ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಡಿಸ್ಟಿಕ್ಗಳಿವೆ ಎಲ್ಲ ಡಿಸ್ಟಿಕ್ನ ಹೆಸರು ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದಿದೆ ಎಂದು ಇಲ್ಲಿ ನೋಡಿಕೊಳ್ಳಬಹುದು. ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಮೊದಲನೇದಾಗಿ ಬೆಳಗಾವ್, ಬಾಗಲಕೋಟ್, ಬಿಜಾಪುರ್, ಗುಲ್ಬರ್ಗ, ಯಾದಗಿರಿ, ಬೀದರ್, ರಾಯಚೂರು, ಕೊಪ್ಪಳ, ಗದಗ, ಧಾರವಾಡ, ಉತ್ತರ ಕನ್ನಡ. ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಎಂದು ಇಲ್ಲಿ ನೋಡಿಕೊಳ್ಳಬಹುದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ASDDO ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಎಲೆಕ್ಟ್ರಾಲ್ಸ್ ಇನ್ SIR 2000. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಎಲ್ಲ ಜಿಲ್ಲೆಗಳ ಹೆಸರು ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಜಿಲ್ಲೆಗಳ ಹೆಸರು ಇಲ್ಲಿ ಬಂದಿದೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಜಿಲ್ಲೆಗಳ ಮುಂದೆ ಕ್ಲಿಕ್ ಹೇರ್ ಅಂತಿದೆಯಲ್ಲ ಫ್ರೆಂಡ್ಸ್, ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಜಿಲ್ಲೆಗಳ ಮುಂದೆ ಕ್ಲಿಕ್ ಹೇರ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ನೋಡ್ಬೋದು ಫ್ರೆಂಡ್ಸ್. ಅದೇ ಥರ ನೀವು ಕೂಡ ನಿಮ್ಮ ಜಿಲ್ಲೆಯ SIRನ ಡಿಲೀಟೆಡ್ ಲಿಸ್ಟ್ ನೋಡಿಕೊಳ್ಳಬೇಕಾದ್ರೆ ಇಲ್ಲಿ ಕ್ಲಿಕ್ ಹೇರ್ ಅಂತಿದೆಯಲ್ಲ ಫ್ರೆಂಡ್ಸ್, ಜಿಲ್ಲೆಯ ಮುಂದೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಜಿಲ್ಲೆಯ ಮುಂದೆ ಕ್ಲಿಕ್ ಹೇರ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ಇವಾಗ ನಮ್ಮ ರಾಜ್ಯದ ಒಂದೊಂದು ಜಿಲ್ಲೆಗಳ ಲಿಸ್ಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ. ಫ್ರೆಂಡ್ಸ್ ಬನ್ನಿ ನೋಡೋಣ. ನಾವು ಇವಾಗ ನಮ್ಮ ಬೆಳಗಾವಿ ಜಿಲ್ಲೆಯ ಲಿಸ್ಟ್ ಪಡೆದುಕೊಳ್ಳಬೇಕಾದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ನೆಕ್ಸ್ಟ್ ಸ್ಕ್ರೀನ್ ಓಪನ್ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ SIR 2026 ASDDO ಲಿಸ್ಟ್ ಅಂತಿದೆ, ಅದನ್ನು ಓಪನ್ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಜಿಲ್ಲೆಗಳಲ್ಲಿ ಎಷ್ಟು ತಾಲೂಕುಗಳು ಬರುತ್ತೆ, ಅಸೆಂಬ್ಲಿಗಳು ಬರುತ್ತೆ, ಅಷ್ಟು ಅಸೆಂಬ್ಲಿಗಳ ಹೆಸರು ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬೆಳಗಾವಿಯಲ್ಲಿ ಎಷ್ಟು ಅಸೆಂಬ್ಲಿಗಳು ಬರುತ್ತೆ, ಅಸೆಂಬ್ಲಿಗಳ ಹೆಸರು ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಗೋಕಾಕು, ಬೆಳಗಾವಿ, ಕಾಗವಾಡ, ಕಿತ್ತೂರು, ಖಾನಾಪುರ, ರಾಯಬಾಗ ಈ ತರ ಈ ಹೆಸರು ಇಲ್ಲಿ ಬರುತ್ತೆ. ಅದೇ ತರ ನೀವು ಮತದಾರರಾಗಿರುತ್ತೀರಿ ಆ ಜಿಲ್ಲೆಯನ್ನು ಓಪನ್ ಮಾಡಿಕೊಳ್ಳಬೇಕಾಗುತ್ತೆ. ನೋಡಬಹುದು ಫ್ರೆಂಡ್ಸ್, ನಾವಿವಾಗ ಒಂದು ಗೋಕಾಕ್ ಜಿಲ್ಲೆಯ ಮತದಾರ ಪಟ್ಟಿ ಓಪನ್ ಮಾಡಿಕೊಳ್ಳೋಣ. ಓಪನ್ ಮಾಡಿಕೊಂಡ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಪೋಲಿಂಗ್ ಬೂತ್ ನ ಹೆಸರು ಬರುತ್ತೆ. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಪೋಲಿಂಗ್ ಬೂತ್ ನ ಹೆಸರು ಬರುತ್ತೆ. ನಿಮ್ಮ ಪೋಲಿಂಗ್ ಬೂತ್ ನ ಹೆಸರು ನೋಡಿಕೊಂಡು ನಿಮ್ಮ ವೋಟರ್ ಲಿಸ್ಟ್ ಯಾವ ಪೋಲಿಂಗ್ ಬೂತ್ ಅಲ್ಲಿ ಬರುತ್ತೆ ಆ ಪೋಲಿಂಗ್ ಬೂತ್ ಅನ್ನು ಓಪನ್ ಮಾಡಿಕೊಳ್ಳಬೇಕಾಗುತ್ತೆ. ಅದೇ ತರ ಬನ್ನಿ ಫ್ರೆಂಡ್ಸ್, ನಾವೀಗ ಯಾವುದಾದ್ರೂ ಒಂದು ಪೋಲಿಂಗ್ ಬೂತ್ ಅನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಆ ಪೋಲಿಂಗ್ ಬೂತಿನಲ್ಲಿ ಎಷ್ಟೊಂದು ಮತದಾರರ ಪಟ್ಟಿ ಇದೆ, ಎಲ್ಲ ಮತದಾರರ ಪಟ್ಟಿ ಇಲ್ಲಿ ಬರುತ್ತೆ. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಸೀರಿಯಲ್ ನಂಬರ್, ಎಪಿಕ್ ನಂಬರ್, ಮತದಾರರ ಹೆಸರು ಮತ್ತು ರಿಲೇಟಿವ್ ನೇಮ್, ಡೇಟ್ ಆಫ್ ಬರ್ತ್ ಮತ್ತು ಇಲ್ಲಿ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಏತಕ್ಕೆ ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿದೆ ಎನ್ನುವುದರ ಡೀಟೇಲ್ಸ್ ಬರುತ್ತೆ. ಅದೇ ಥರ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಮತ್ತೆ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ಆ ಪೋಲಿಂಗ್ ಬೂತನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಮತದಾರರ ಪಟ್ಟಿಯನ್ನು ಚೆಕ್ ಮಾಡಿಕೊಳ್ಳಬಹುದು. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವಿವಾಗ ಮತ್ತೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಈ ರೀತಿಯಾಗಿ ಬಾಗಲಕೋಟ್, ಬಿಜಾಪುರ್, ಯಾದಗಿರಿ, ಗುಲ್ಬರ್ಗ, ಬೀದರ್ ಇಷ್ಟು ಜಿಲ್ಲೆಗಳ SIRನ ಡಿಲೀಟೆಡ್ ಮತದಾರರ ಪಟ್ಟಿ ಇಲ್ಲಿ ದೊರೆಯುತ್ತದೆ. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವಿವಾಗ ನಮ್ಮ ಜಿಲ್ಲೆಯ ಲಿಸ್ಟನ್ನು ಪಡೆದುಕೊಳ್ಳಬೇಕಾದ್ರೆ ಇಲ್ಲಿ ಜಿಲ್ಲೆಯ ಮುಂದೆ ಕ್ಲಿಕ್ ಹಿಯರ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡುವ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದಮೇಲೆ ಆ ಜಿಲ್ಲೆಯಲ್ಲಿ ಎಷ್ಟು ಅಸೆಂಬ್ಲಿಗಳು ಬರುತ್ತೆ, ಅಸೆಂಬ್ಲಿಗಳ ಹೆಸರು ಇಲ್ಲಿ ಬರುತ್ತೆ. ನೋಡುವ ಫ್ರೆಂಡ್ಸ್, ಇಲ್ಲಿ ಆ ಜಿಲ್ಲೆಯಲ್ಲಿ ಸಿಂಧನೂರು, ರಾಯಚೂರು, ಮಾನ್ವಿ ಮತ್ತು ದೇವದುರ್ಗ, ರಾಯಚೂರು ಅರ್ಬನ್
ಮಸ್ಕಿ, ಲಿಂಗ್ಸೂರ್ ಈ ಥರ ಅಸೆಂಬ್ಲಿಗಳ ಹೆಸರು ಬರುತ್ತೆ. ಅದೇ ಥರ ಅಸೆಂಬ್ಲಿಯ ಹೆಸರನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಆ ಅಸೆಂಬ್ಲಿಯಲ್ಲಿ ಎಷ್ಟು ಪೋಲಿಂಗ್ ಬೂತ್ಗಳು ಬರುತ್ತೆ, ಆ ಪೋಲಿಂಗ್ ಬೂತ್ನ ಹೆಸರುಗಳು ಇಲ್ಲಿ ಬರುತ್ತೆ. ನೋಡುವ ಫ್ರೆಂಡ್ಸ್, ಆ ಪೋಲಿಂಗ್ ಬೂತ್ಗಳ ಹೆಸರು ಇಲ್ಲಿ ಬರುತ್ತೆ. ಅದೇ ಥರ ನಿಮ್ಮ ಪೋಲಿಂಗ್ ಬೂತ್ ಯಾವುದೆಂದು ತಿಳಿದುಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಆ ಪೋಲಿಂಗ್ ಬೂತ್ನಲ್ಲಿ ಡಿಲೀಟ್ ಆದ ಮತದಾರರ ಪಟ್ಟಿ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಅವರ ಸೀರಿಯಲ್ ನಂಬರ್ ಮತ್ತು ಆ ವೋಟರ್ ID ಕಾರ್ಡ್ ನಂಬರ್, ಹೆಸರು ಮತ್ತು ನೇಮು ಮತ್ತು ಡೇಟ್ ಆಫ್ ಬರ್ತು ಮತ್ತು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಏತಕ್ಕೆ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಜಿಲ್ಲೆಯ, ನಿಮ್ಮ ಅಸೆಂಬ್ಲಿಯ, ನಿಮ್ಮ ಪೋಲಿಂಗ್ ಬೂತ್ ಆಧಾರದ ಮೇಲೆ ನಿಮ್ಮ ಮತದಾರರ ಪಟ್ಟಿಯಿಂದ ನಿಮ್ಮ ಮತ ಏಕೆ ಡಿಲೀಟ್ ಮಾಡಲಾಗಿದೆ ಎಂದು ಇಲ್ಲಿ ನೋಡಿಕೊಳ್ಳಬಹುದು ಫ್ರೆಂಡ್ಸ್. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಷ್ಟೊಂದು ಜಿಲ್ಲೆಗಳ ಮತದಾರರ ಪಟ್ಟಿ ಅಂದರೆ ಡಿಲೀಟೆಡ್ ಲಿಸ್ಟ್ ಬಿಡುಗಡೆ ಮಾಡಲಾಗಿದ್ದು, ನಿಮ್ಮ ಜಿಲ್ಲೆ ಯಾವುದೆಂದು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ, ನಾವು ಮುಂದಿನ ವಿಡಿಯೋದಲ್ಲಿ SIR ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಂತ ಹೇಳುತ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.